ಸೀತಾ, ಇನ್ನೂ ನಿನ್ನ ಕೋಪ ಇಳಿದಿಲ್ವೇನೆ? ಮದುಮಕ್ಕಳು ಬರೋ ಹೊತ್ತಾಯ್ತು, ಸ್ವಲ್ಪ ನಗನಗ್ತಾ ಇರೇ. ನೀವು ಮಾಡಿರೋ ಕೆಲಸಕ್ಕೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ, ನಗನಗ್ತಾ ಇರ್ಬೇಕಂತೆ. ಅದಕ್ಕೆ ಲಕ್ಷ್ಮಣ, ನೀನೇನು ಮಾತಾಡ್ಬೇಡ. ಸೀತಾ, ನಿನ್ನ ಮನಸ್ಸು ಅರ್ಥವಾಗುತ್ತೆ ಕಣೆ ನನಗೆ. ಆದರೆ ಬಂದದ್ದನ್ನು ಸ್ವೀಕರಿಸಿ ನಡೆಯೋದೇ ಅಲ್ವಾ ಜೀವನ. ಅದನ್ನೇ ತಾನೇ ನಮ್ಮ ಗುರುಗಳು ಹೇಳಿರೋದು. ಹೆಣ್ಣನ್ನ ಕ್ಷಮೆಯಾಧರಿತ್ರಿ ಅಂತ ಹೇಳ್ತಾರೆ. ಒಂದು ವೇಳೆ ನಾನು ಮಾಡಿರೋದು ತಪ್ಪೇ ಅಂತ ನಿನಗನ್ಸಿದ್ರು ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ನನ್ನನ್ನು ಕ್ಷಮಿಸಿಬಿಡು. ನಗನಗ್ತಾ ಸತ್ಯನ ಕಾರ್ತೀಕನ ಮನೆ ತುಂಬಿಸ್ಕೊ. ಹೌದಕ್ಕ, ಭಾವ ಹೇಳ್ತಿರೋದು ನಮಗೂ ಸರಿ ಅಂತಾನೆ ಅನ್ನಿಸ್ತಾ ಇದೆ. ಶಾಸ್ತ್ರಗಳನ್ನ ನೀನೇ ಮುಂದೆ ನಿಂತು ನಡೆಸ್ಬೇಕು, ಅದೇ ಒಂದು ಘನತೆ. ಅಕ್ಕ, ನಾನು ಒಳಗಡೆ ಹೋಗಿ ದೇವರ ಮನೆ ಹೊಸಲ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಳ್ಳ. ನನ್ನನ್ನು ಮಾತ್ರ ಯಾವುದಕ್ಕೂ ಕರಿಬೇಡಿ, ನಾನು ಬರಲ್ಲ. ಹಾಗಂದ್ಬಿಟ್ರೆ ಹೇಗೆ ಸೀತಾ? ನನ್ನನ್ನು ಕೇಳಿ ಹುಡುಗಿನ ಗೊತ್ತು ಮಾಡಿದ್ರ ನೀವು? ಹೀಗ್ಯಾಕೆ ಕೇಳಕ್ ಬರ್ತಿದ್ದೀರಾ? ಅವಳೊಬ್ಳು ಹುಡುಗಿನ ನಮ್ಮ ಮನೆತನದ ಹೆಸರನ್ನು ಹಾಳು ಮಾಡಕ್ ಬರ್ತಿರೋ ಗಂಡು ಬೀರಿ. ನಾನು ಯಾವುದಕ್ಕೂ ಬರಲ್ಲ, ನನ್ನನ್ನು ಯಾವುದಕ್ಕೂ ಕರಿಬೇಡಿ. ಅಲ್ಲ ಸೀತಾ, ಅದ್ಗೆ ಸೀತಾ, ಅದ್ಗೆ ಏನಾಯ್ತು ಚಿಕ್ಕಮ್ಮ? ಏನಾಯ್ತು ಚಿಕ್ಕಮ್ಮ? ಅಮ್ಮ ಊರ್ಮಿಳ, ನೀನು ಕೀರ್ತನ ಮುಂದೆ ನಿಂತು ಕಾರ್ತಿಕ್ ಮತ್ತು ಸತ್ಯನ್ನ ಬರಮಾಡ್ಕೊಳ್ಳಿ. ಸಾರಿ ಅಪ್ಪ, ನನ್ನನ್ನ ಇದ್ರಲ್ಲೆಲ್ಲ ಇನ್ವಾಲ್ವ್ ಮಾಡಬೇಡಿ. ಅಣ್ಣ, ಏನ್ ಮಾಡೋದು? ಸೀತಾ ಹತ್ರ ಮಾತಾಡ್ತೀನಿ. ಚಿಕ್ಕಪ್ಪ, ಇರೋ ಬರೋ ಗ್ರಹಗತಿಗಳೆಲ್ಲ ಚೇಂಜ್ ಆಗ್ತಿದೆ. ನಂಗೆ ಯಾಕೋ ಈ ಮನೇಲಿ ಸುನಾಮಿ ಮುನ್ಸೂಚನೆ ಕಾಣಿಸ್ತಿದೆ. ನಿನ್ ಬಾಯಿನಲ್ಲಿ ಒಳ್ಳೆ ಮಾತೇ ಬರಲ್ವಾ? ಊರ್ಬಿಳ ರೆಡಿ. ಒಳ್ಳೆಯವ್ರಿಗೆ ಇದು ಕಾಲ ಅಲ್ಲ. ಡಾರ್ಲಿಂಗು, ನೀನ್ ಹೀಗೆ ಸುಮ್ನೆ ಕೂತ್ರೆ ನಂಗೆ ತುಂಬಾ ಹೆದರಿಕೆ ಆಗುತ್ತೆ ಡಾರ್ಲಿಂಗು. ಏನಾದ್ರೂ ಮಾತಾಡು ಡಾರ್ಲಿಂಗು, ಪ್ಲೀಸ್ ಏನಾದ್ರೂ ಮಾತಾಡು. ಇನ್ನೇನ್ ಮಾತಾಡೋದು? ಎಲ್ಲ ಹಾಳಾಗೋಯ್ತಲ್ಲ, ಇಬ್ರು ಸೇರಿ ಭಜನೆ ಮಾಡೋಣ. ಹಾಗಲ್ಲ ಡಾರ್ಲಿಂಗು, ಅಕ್ಕ ಬರೋದ್ ಬೇಡ ಅಂದ್ವಿ, ಆದ್ರೆ ತಂಗಿ ಬಂದ್ಬಿಟ್ಲು. ಈಗಿಲ್ಲಿ ನಮ್ಗೆ ಉಳ್ಗಾಲ ಇದೆಯಾ ಡಾರ್ಲಿಂಗು? ಪ್ಲೀಸ್, ಮೊದಲೇ ನಾನು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ, ಇನ್ನ ಒಂದಷ್ಟು ಟೆನ್ಷನ್ ಕೊಡ್ಬೇಡ ನೀನು. ಇಲ್ಲಿ ನೀನು, ಅಲ್ಲಿ ನಿಶಾ, ಇಬ್ರು ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡ್ ಬಿಟ್ಟಿದ್ದೀರಾ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಡಾರ್ಲಿಂಗು. ಡಾರ್ಲಿಂಗು, ನೀನಾದ್ರೂ ಸ್ವಲ್ಪ ಸಮಾಧಾನ ಮಾಡ್ಕೋ ಪ್ಲೀಸ್. ಹಲೋ ನಿಶಾ,
ಒಬ್ಳೆ ಮಾತಾಡ್ಬೇಡ ನಿಶಾ. ಸ್ವಲ್ಪ ನಾನ್ ಹೇಳೋದನ್ನು ಕೇಳು. ನಾನೇ ನಿನಗೆ ಅನ್ಯಾಯ ಮಾಡಿರೋ ತರ ಮಾತಾಡ್ತಿದ್ಯಲ್ಲ. ಹಲೋ, ನಾನು ನಿನಗ್ ಹೇಳ್ಬೋದು ತಾನೆ ನನ್ನ ತಮ್ಮನ್ ಮನ್ಸನ್ನ ನಿನಗ್ ಗೆಲ್ಲಕ್ ಬರ್ಲಿಲ್ಲ ಅಂತ. ಲುಕ್ ನಿಶಾ, ವಿ ಆರ್ ಅ ಟೀಮ್. ವಿ ಹ್ಯಾವ್ ಫೇಲ್ ಟುಗೆದರ್. ನನ್ನ ಒಬ್ಳನ್ನೇ ಬ್ಲೇಮ್ ಮಾಡಬೇಡ ನೀನು. ಸೊ ವಾಟ್ ಡು ಯು ವಾಂಟ್ ಮೀ ಟು ಡೂ? ಆರ್ ಯು ಮ್ಯಾಡ್? Don't ever talk to me like this, Nisha. Shut up. ಏನಂತೆ ಆ ನಿಶಾದು? ನಿನ್ನ ತಂಗಿ ಕಾರ್ತಿಕ್ ನ ಮದ್ವೆ ಆಗದೆ ಇರೋದಕ್ಕೆ ನನ್ನನ್ನು ಬ್ಲೇಮ್ ಮಾಡ್ತಾ ಇದ್ದಾಳೆ. ನನ್ನ ಮುಂದೆ ಏನಾದ್ರೂ ಇದ್ದಿದ್ರೆ ತಗದು 2 ಬಿಡ್ತಿದ್ದೆ ಅವಳಿಗೆ. ಏನ್ ಅನ್ಕೊಂಡಿದ್ದಾಳೆ ಅವಳು ನನ್ನನ್ನ? ಹಾಗಲ್ಲ, ತಪ್ಪು ಡಾರ್ಲಿಂಗು, ಹಾಗನ್ಬಾರ್ದಿತ್ತು. ತಪ್ಪು ತಪ್ಪು. ಅವಳ ಮತ್ತೆ ಕಾರ್ತಿಕ್ ಮದ್ವೆ ಮಾಡ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಒಂದ್ ಸ್ವಲ್ಪನಾದ್ರೂ ಗ್ರಾಟಿಟ್ಯೂಡ್ ಬೇಡವಾ ಅವಳಿಗೆ? ನಾನ್ ಸೆನ್ಸ್. ಏನ್ ಮಾಡೋದು ಡಾರ್ಲಿಂಗು, ನಮ್ಮ ಹಣೆ ಬರಾನೇ ಖರಾಬ್ ಆಗಿದೆ. ಅಲ್ಲಿ ನೋಡಿದ್ರೆ ನಿಶಾ ಹಾಗೆ, ಇಲ್ಲಿ ನೋಡಿದ್ರೆ ಈ ಸತ್ಯ ಬಂದು ಒಕ್ಕರ್ಸ್ಕೊಂಡು ಹೋದ್ಯಾ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿ ಅನ್ನೋ ತರ ನಮ್ಮ ಪರಿಸ್ಥಿತಿ ಆಗ್ಬಿಟ್ಟಿದೆ. ಆ ಸತ್ಯ ನೋಡಿದ್ರೆ ರೆಬಲ್ ಇದ್ದಾಗೆ. ನಾವಿಲ್ಲಿ ಮನೇಲಿ ಸರ್ವೈವ್ ಆಗ್ತೀವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಡಾರ್ಲಿಂಗು. ಸ್ಟಾಪ್ ಇಟ್ ಸುಹಾಸ್. ಇನ್ನೂ ಬಂದಿಲ್ಲಮ್ಮ, ನಾನು ಕಾಯ್ತಾ ಇದ್ದೀನಿ. ರಿತು, ಬಾಮೈದ ಬಂದ. ಚಿಕ್ಕಮ್ಮ ಬಾಮೈದ ಬಂದ. ಉರ್ಬಿಳ, ಬೇಗ ತಗೊಂಡ್ಬಾ. ಹಾ, ಬಂದೆ. ಹೋಗು, ಸೇರು ಮತ್ತೆ ಬೆಲ್ದಸ್ ತುಂಬ. ಹೋಗು ಬೇಗ. ಏನೋ ಇದು, ಒಬ್ಬನೇ ಬಂದಿದ್ಯಾ? ಅವಳಲ್ಲಿ? ಚಿಕ್ಕಪ್ಪ, ಅದು ಏನು? ಎಲ್ಲಿ ಸತ್ಯ? ಅದೇ ಚಿಕ್ಕಿ. ಬಾಯ್ ಬಿಟ್ಟು ಮಾತಾಡೋ, ಅದು ಅರ್ಥ ಆಗೋದಿಲ್ಲ ನಮ್ಗೆ. ಚಿಕ್ಕಪ್ಪ, ಸತ್ಯ
ಇವ್ರ್ಯಾಕೆ ಬೇರೆ ಬೇರೆ ಆಗಿ ಬಂದ್ರು? ಅಂದ್ರೆ ಇವ್ರ ಮದ್ವೆನ ಮನ್ಸಾರೆ ಒಪ್ಕೊಂಡಿಲ್ಲ ಅಂತಾಯ್ತು. ದೇವ್ರೆ, ಏನಪ್ಪ ಇದು ಪರೀಕ್ಷೆ? ಅಕ್ಕನೂ ಈ ಮದ್ವೆನ ಒಪ್ಕೊಂಡಿಲ್ಲ, ಕಾರ್ತಿಕ್ ಸತ್ಯನ್ಗೂ ಈ ಮದ್ವೆ ಇಷ್ಟ ಇದ್ದಂಗಿಲ್ಲ. ಮುಂದೇನಾಗುತ್ತೋ ಏನೋ. ಅಲ್ಲ ಡಾರ್ಲಿಂಗು, ಇಬ್ರು ಬೇರೆ ಬೇರೆ ಬಂದಿದ್ದಾರೆ. ಅಂದ್ರೆ ನನ್ನ ತಮ್ಮ ಅವಳನ್ನ ಬೀದಿಲೇ ಬಿಟ್ಟು ಬಂದಿದ್ದ ಅಂತಾಯ್ತು. ಆದರೆ ಏನ್ ಪ್ರಯೋಜನ? ಮತ್ತೆ ಅವನ್ನ ಹುಡ್ಕೊಂಡು ಅವನ ಬೆನ್ನಿಂದಾನೇ ಬಂದಿದ್ದಾಳೆ. ಯಾಕೆ ನೀವಿಬ್ರು ಬೇರೆ ಬೇರೆಯಾಗಿ ಬಂದಿದ್ದೀರಿ? ಅಣ್ಣ ನಿಮ್ಮಿಬ್ರು ಒಂದೇ ಕಾಲ ತಾನೇ ಕಳಿಸಿದ್ದು. ರೀ, ಸುಮ್ಮನೆ ಇರಿ ನೀವು. ನನಗ್ ಗೊತ್ತು ಅಪ್ಪ, ಅದಕ್ಕೆ ಅವ್ರ ಸ್ಟೈಲಲ್ಲೇ ಎಂಟ್ರಿ ಕೊಡ್ಬೇಕು ಅಂತ ಬೈಕಲ್ಲಿ ಬಂದಿದ್ದಾರೆ ಅಲ್ವಾ? ಅದಕ್ಕೆ ಏನಿದ್ರು ಸೂಪರ್. ರಿತು, ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮಗ್ ನನ್ನ ದೃಷ್ಟಿನೇ ತಾಗುತ್ತೆ. ಅಲ್ಲ ಡಾರ್ಲಿಂಗು, ಆ ಗಂಡವಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ನಿಮ್ ಚಿಕ್ಕಮ್ಮ. ಸ್ವಲ್ಪನೂ ಟೇಸ್ಟ್ ಇಲ್ಲ. ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ. ಅಯ್ಯೋ, ಇದ್ಯಾಕೆ ಒಳ್ಳೆ ಹಳ್ಳೆಣ್ಣೆ ಕುಡ್ದೋರ್ ತರ ಮಕ ಇಟ್ಕೊಂಡಿದ್ದೀರಾ? ಒಂಚೂರು ನಗ್ಬಾರ್ದ ಅಕ್ಕ ಬಾಂಡ್? ಓ ಇಲ್ಲ ಇಲ್ಲ ಇಲ್ಲ, ಇನ್ಮೇಲೆ ನೀವು ಅತ್ತಿಗೆ ಬಾಂಡ್. ಚಿಕ್ಕಪ್ಪ, ಮುಂಚೆ ಇವ್ರಿಬ್ರು ಸೇರ್ದಾಗ ನೋಡ್ಬೇಕಿತ್ತು, ಕಿತ್ತಾಡ್ಕೊಂಡ್ ನಗೋರು. ಆದ್ರೆ ಇವಾಗ ಬರೀ ಕಿತ್ತಾಡ್ತಾವ್ರೆ. ಮಂಜ, ಹೊಸದಾಗಿ ಮದ್ವೆ ಆಗಿರೋ ಜೋಡಿ ಹೀಗೆಲ್ಲ ಮಾತಾಡ್ತಾರೇನೋ? ಇನ್ಮೇಲೆ ಅವ್ರ ಹೊಸ ಜೀವನ ಶುರು ಆಗತ್ತೆ. ಅವರಿಬ್ರು ಬಾಳು ಬಂಗಾರ ಆಗತ್ತೆ, ನೋಡ್ತಿರು. ಇವನ್ ಲೈಫ್ ಬಂಗಾರನೇ ಆಗುತ್ತೋ, ಕಾಗೆ ಬಂಗಾರ ಆಗುತ್ತೋ. ಇನ್ಮೇಲೆ ನೀವಿಬ್ರಲ್ಲ, ಒಬ್ರು. ಜೀವನ ಪರ್ಯಂತ ಒಬ್ರಿಗೊಬ್ರು ಜೊತೆಯಾಗಿ ನಿಲ್ಬೇಕು. ಜಗತ್ತೇ ನಿಮಗ್ ತಿರುಗಿ ನಿಂತ್ರು ನೀವೊಬ್ರಿಗೊಬ್ರು ಕೈ ಬಿಡಬಾರ್ದು. ಕೀರ್ತನ, ಹೋಗ ಅಕ್ಕಂಗ್ ಕರ್ಕೊಂಡ್ ಬಾ. ಅಮ್ಮ ಮೇಲಿದ್ದಾರೆ, ಕರ್ದೆ ಬರಲ್ವಂತೆ. ಹಾಗೇನಿಲ್ಲ, ಅಕ್ಕನ ಕರ್ಕೊಂಡು ಬರ್ತೀನಿ ಅಂತ ಅಣ್ಣ ಮೇಲ್ ಹೋಗಿದ್ದಾನೆ. ಕರ್ಕೊಂಡು ಬಂದೇ ಬರ್ತಾನೆ. ಸೀತಾ, ಈ ಮದುವೆ ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು ಸೀತಾ.
ಯಾಕೆ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟೆ? ಅಲ್ಲ, ಅವ್ರನ್ನ ಸ್ವಾಗತಿಸಬೇಕಾದವಳು ನೀನು. ಈ ಮನೆ ಮಹಾಲಕ್ಷ್ಮಿ ಕಣೆ ನೀನು. ನೋಡು ಸೀತಾ, ಆಗ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಫಲವಿಲ್ಲ. ಬಾ ಸೀತಾ. ನಾನು ಎಲ್ಲಿಗೂ ಬರಲ್ಲ, ನನಗೆ ತಲೆ ನೋವ್ತಾ ಇದೆ. ಈ ತಲೆನೋವು ಅನ್ನೋದೆಲ್ಲ ನೆಪ ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತು ತಾನೆ, ಮತ್ತ್ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ನನಗಿಷ್ಟ ಇಲ್ಲ, ನಾನು ಬರಲ್ಲ. ಹೀಗೆ ಮಾತಾಡಿದ್ರೆ ಹೇಗೆ ಸೀತಾ? ಸಂಸ್ಕಾರ ಸಂಪ್ರದಾಯ ಅಂತ ಇರೋಳು ನೀನು. ಮನೆ ತುಂಬಿಸ್ಕೊಳಕ್ ಬರಲ್ಲ ಅಂದ್ರೆ ಸರಿನಾ? ನನಗೆ ಆ ಹುಡುಗಿನ ಮನೆ ತುಂಬಿಸ್ಕೊಳಕ್ ಇಷ್ಟ ಇಲ್ಲ ರೀ. ಯಾವತ್ತೂ ನನ್ನ ಸೊಸೆ ಅಂತ ನಾನು ಅನ್ಕೊಳ್ಳೋದು ಇಲ್ಲ. ಈ ನಿನ್ನ ಹಠ ಸರಿಯಲ್ಲ ಸೀತಾ. ಸರಿ, ಮನೆ ಯಾಕೆ ತುಂಬಿಸ್ಕೋತಾರೆ ಹೇಳಿ? ಮನೆಗೆ ಸೊಸೆ ಬರ್ತಿದ್ದಾಳೆ ಅಂದ್ರೆ ಅವಳು ಲಕ್ಷ್ಮೀ ಸ್ವರೂಪ ಕಣೆ. ಅವಳನ್ನ ಆದರದಿಂದ ಅಭಿಮಾನದಿಂದ ಸ್ವಾಗತಿಸಬೇಕು ಅಲ್ವಾ? ಇವಳು ಲಕ್ಷ್ಮೀ, ಇವಳು ಮಾರಿ. ಲಕ್ಷ್ಮಿ ಅಂದ್ರೆ ಬರೀ ಹಣ ಅಲ್ಲ ರೀ. ಒಂದು ಹುಡುಗಿ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬರ್ತಾಳೆ ಅಂದ್ರೆ ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯ ಅನ್ನೋ ಲಕ್ಷ್ಮಿ ಜೊತೆಗೆ ಕಾಲಿಡ್ತಾಳೆ. ಇಂಥವಳನ್ನ ಮನೆ ತುಂಬಿಸ್ಕೊಂಡ್ರೆ ದಾರಿಲಿ ಹೋಗೋ ಮಾರಿನ ಮನೆ ಒಳಗೆ ಬಿಟ್ಕೊಂಡ ಹಾಗೆ. ಸೀತಾ, ನೀನಾ ಈ ಮಾತು ಹೇಳ್ತಿರೋದು? ಅಲ್ಲ ಕಣೆ, ಮಾರಿ ಅಂದ್ರು ಲಕ್ಷ್ಮಿ ಅಂದ್ರು ದೈವ ಸ್ವರೂಪ ಕಣೆ. ಮಾರಿನ ಊರಿಗೆ ತಂದು ನಮ್ಮ ಊರನ್ನ ಕಾಯಿ ತಾಯಿ ಅಂತ ಎಷ್ಟೋ ಊರುಗಳಲ್ಲಿ ಜಾತ್ರೆ ಮಾಡ್ತಾರೆ. ತಪ್ಪು ಸರಿ ಅನ್ನೋದು ನಮ್ಮ ಮನಸ್ಸಿನಲ್ಲೇ ಇರೋದು ಸೀತಾ. ಆಯ್ತು, ನನ್ನ ಮನಸ್ಸು ಸರಿ ಇಲ್ಲ, ನಾನು ಬರೋದಿಲ್ಲ. ನೀವುಗಳು ಹೋಗಿ ಮನೆ ತುಂಬಿಸ್ಕೊಳ್ಳಿ, ಸರಿನಾ? ನಾನು ಹೇಳಿದ್ದು ಹಾಗಲ್ವೇ. ನಿನ್ನ ಮನಸ್ಸಿನ ನೋವು ನನಗೆ ಅರ್ಥವಾಗುತ್ತೆ. ಆದರೆ ಈ ಸಮಯದಲ್ಲಿ ಹಾಗೆ ತೋರ್ಪಡಿಸ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ಹೇಳಿದೆ. ನೋಡ್ ಸೀತಾ, ನೀನೀಗ ಬರದೇ ಹೋದ್ರೆ ಶಾಸ್ತ್ರ ಸಂಪ್ರದಾಯ ಅನ್ನೋ ನೀನೇ ಅದಕ್ಕೆ ಅಪಚಾರ ಮಾಡಿದಾಗೋದಿಲ್ವೇ? ಯೋಚನೆ ಮಾಡೆ. ಓಹೋ, ಹೀಗೆಲ್ಲ ಹೇಳಿ ನನ್ನನ್ನು ಕಟ್ಟಾಕ್ಬೇಕು ಅಂತಿದ್ದೀರಾ? ಹಾಗಲ್ಲ ಸೀತಾ, ಈಗ ಅವಳನ್ನ ಮನೆ ತುಂಬಿಸ್ಕೋ. ಆಮೇಲೆ ನಿನಗೆ ಹೇಗೆ ಬೇಕೋ ಹಾಗೆ ಅವಳನ್ನ ತಯಾರಿ ಮಾಡು. ಕಲ್ಲನ್ನ ಒಳ್ಳೆ ಮೂರ್ತಿ ಮಾಡೋ ಶಕ್ತಿ ನಿನ್ನ ಕೈಲೇ ಇದೆ. ಬೇಡಪ್ಪ ಬೇಡ, ಆ ಬಂಡೆ ಕಲ್ಲನ್ನ ಮೂರ್ತಿ ಮಾಡೋ ಶಕ್ತಿ ನನಗಿಲ್ವೂ ಇಲ್ಲ, ನನಗದು ಬೇಕಾಗೂ ಇಲ್ಲ. ಸೀತಾ, ಸಾಕು ರೀ, ಇನ್ನೇನು ಹೇಳ್ಬೇಡಿ, ನನಗೆ ಸಾಕಾಗಿ ಹೋಗಿದೆ. ನನ್ನ ಮಗನ ಮದುವೆ ವಿಚಾರದಲ್ಲೂ ನನಗೆ ಮೋಸ ಮಾಡ್ಬಿಟ್ರಲ್ರಿ ನೀವು. ನಾನು ಎಷ್ಟು ಸಾರಿ ಕೇಳಿದೆ ನಿಮಗೆ, ಹುಡುಗಿ ಯಾರು ಹುಡುಗಿ ಯಾರು, ಕಡೆಗೂ ಹೇಳಲಿಲ್ಲ. ನೋಡಿದ್ರೆ ಇಂಥವಳನ್ನ ಕರ್ಕೊಂಡು ಬಂದು ಹಸೆ ಮೇಣ ಮೇಲೆ ಕುಡಿಸಿದ್ರೆ ಅವಳಿಗೆ ಏನು ಯೋಗ್ಯತೆ ಇದೆ? ಸೀತಾ, ಇದೆಲ್ಲ ವಿಧಿ ಇಚ್ಛೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈಗೇನು ನೀನು ಬರ್ತೀಯೋ ಇಲ್ವೋ? ಸೀತಾ, ನಿನ್ನನ್ನೇ ಕೇಳ್ತಿರೋದು, ಈಗೇನು ಬರ್ತೀಯೋ ಇಲ್ವೋ?
ನನ್ನ ಗಂಡನ ಮಾತು ಮೀರಿ ನನಗೆ ಗೊತ್ತಿಲ್ಲ. ಅದು ನನ್ನ ಸಂಸ್ಕಾರನೂ ಅಲ್ಲ. ಬರ್ತೀನಿ ನಡೀರಿ.